ವಾಣಿ ಯಾಕೋ ನಮ್ಮ ಮನೆ ಕಡೆ ಬಂದೇ ಇಲ್ಲ ಬೆಳಗ್ಗೆಯಿಂದ. ಎಲ್ಲಿಗೆ ಹೋದ್ಲು ಏನೋ, ಒಳಗಿರ್ಬೇಕೇನೋ. ಮಾತಾಡ್ಸೋಣ. ವಾಣಿ, ವಾಣಿ, ಈ ಕಡೆ ಸ್ವಲ್ಪ ಹಳೆ ಮನೆ ಎಲ್ಲ ಮಾಡ್ಕೊಬಿಟ್ಟವ್ರೆ. ಆ ಕಡೆ ಅವ್ರು ಚೆನ್ನಾಗಿರೋ ತಗೊಬಿಟ್ರು. ಈ ಕಡೆ ಪಾಪ ಇವ್ರದ್ದೊಂದು ಸ್ವಲ್ಪ ಹಳೆ ಮನೆ. ಪಾಪ ಏನು ಮಾಡೋಕ್ಕಾಗುತ್ತೆ. ವಾಣಿ ಹತ್ರ ಒಳ್ಳೆ ಮನಸ್ಸೈತೆ, ಒಳ್ಳೆ ಗುಣ ಐತೆ. ಆದರೆ ಈ ಥರ ಆಗ್ಬಿಟ್ಟೈತೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಂತೂ ಆಗಲ್ಲ, ಯಾವತ್ತೂ ಒಳ್ಳೇದಾಗಲ್ಲ. ಬರೀ ಅಂಥವ್ರು ಇಂಥವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿರೋರು ಒಳ್ಳೇದಾಗೋದೇ ಇಲ್ಲ. ಪಾಪ ವಾಣಿ ನೆನೆಸ್ಕೊಂಡ್ರೆ ನೀವು ಭಾಳ ಬೇಜಾರಾಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾರಿಗೇ ಆಗಲಿ ಈ ಥರ ಆಗಬಾರ್ದು ಅನಿಸುತ್ತೆ ನನಗೆ. ವಾಣಿ, ವಾಣಿ, ವಾಣಿ. ಓ ಅಮೃತ ಅವರೇ, ಬನ್ನಿ. ನಾನು ಯಾರಪ್ಪ ಅಂತ ಅಂದ್ಕೊಂಡೆ. ಬನ್ನಿ ಬನ್ನಿ. ವಾಣಿ ಮಾತಾಡ್ಸೋಣ ಅಂತ ಬಂದೆ. ವಾಣಿ ಬೆಳಗ್ಗೆಯಿಂದ ನಮ್ಮ ಮನೆ ಕಡೆ ಬಂದೂ ಇಲ್ಲ. ಇಲ್ಲೂ ಇಲ್ವಾ? ಎಲ್ಲಿಗೆ ಹೋಗಿದ್ದಾಳೆ? ಮನೇಲಿದ್ದರೆ ನಾನು ಬಂದಿದ ತಕ್ಷಣ ವಾಣಿ ಅಂದರೆ ಅಂದಿದ ತಕ್ಷಣ ಅಮ್ರು ಅಮ್ರು ಅಂತ ಓಡ್ ಬಂದುಬಿಡೋಳು. ಮನೇಲಿ ಇಲ್ವಾ ವಾಣಿ? ಇಲ್ಲ, ಟೈಲರಿಂಗ್ ಕ್ಲಾಸಲ್ಲಿ ಇವತ್ತು ಅವ್ರು ಸ್ವಲ್ಪ ಎಲ್ಲಿಗೋ ಹೋಗ್ತೀವಿ ಅಂತ ಹೇಳಿದ್ರಂತೆ. ಬೆಳಗ್ಗೆನೇ ಬನ್ನಿ, ನಾವು ನಿಮಗೆ ಟ್ರೈನಿಂಗ್ ಕೊಟ್ಬಿಟ್ಟು ನಾವೆಲ್ಲೋ ಹೋಗಬೇಕು, ಮಧ್ಯಾಹ್ನದ ಮೇಲೆಲ್ಲೋ ಹೋಗ್ತಾ ಇದ್ದೀವಿ ಹೊರಗಡೆ ಅಂತೇಳಿ ಅವರು ಫೋನ್ ಮಾಡಿದರು, ಟೈಲರಿಂಗ್ ಕ್ಲಾಸ್ನವ್ರು, ಅವ್ರ ಮೇಡಮು. ಅದಕ್ಕೆ ಹೋಗವ್ರೆ. ಬನ್ನಿ ಕೂತ್ಕೊ ಬನ್ನಿ. ಏನು ವಾಣಿ ಇದ್ರೇನ ಮಾತಾಡೋದು? ನಮ್ಮ ಹತ್ರನೂ ಮಾತಾಡಿ ಅಮೃತ ಅವರೇ, ಕೂತ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ತುಂಬ ಇಷ್ಟ. ನೀವು ತುಂಬ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು. ತುಂಬ ಕ್ಯೂಟಾಗಿ ಮಾತಾಡ್ತೀರಾ. ನನಗಂತೂ ತುಂಬಾ ಇಷ್ಟ. ನೀವು ಇರೋದಕ್ಕೆ ಎಷ್ಟು ಸಪೋರ್ಟಿವ್ ಆಗಿ ನಮಗೆ ನಿಂತ್ಕೊಂಡಿದ್ದೀರಾ. ನೀವು ನಿಜವಾಗ್ಲೂ ನಿಮ್ಮಂಥ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ದೇವ್ರು ಕೊಟ್ಟಿರೋ ಅಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಅಮೃತ ಅವರೇ ನೀವು. ಹೌದು ಹೌದು, ನನಗೇನು ಆ ಥರನೇಪ್ಪ. ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕೀಗ. ನಮ್ಮ ಹತ್ರ ಒಳ್ಳೆಯವ್ರಾಗ್ಬಿಟ್ರೆ ನೀವು ನಮಗೆ, ನಿಮ್ಮಿಂದ ಏನೂ ನಮ್ಗೆ ಉಪಯೋಗ ಇಲ್ಲ ಅಂದ್ರೂ ನೀವು ನಮ್ಮ ಹತ್ರ ಮಾತಾಡಿಸ್ಕೊಂಡು ಚೆನ್ನಾಗಿದ್ದುಬಿಟ್ರೆ, ನಮ್ಮ ಹತ್ರ ಚೆನ್ನಾಗಿದ್ದವ್ರಿಗೆ ನನಗೆ ಪ್ರೀತಿ ಕೊಟ್ಟರೆ ನಾನು ಎಷ್ಟು ಬೇಕಾದರೂ ನಾನು ಪ್ರೀತಿ ಕೊಡ್ತೀನಿ. ನನ್ನಲ್ಲಿರೋ ದುಡ್ಡು ಹೋದ್ರೂ ಪರವಾಗಿಲ್ಲ. ಹೌದು, ಆ ಥರನೇ ಇರಬೇಕು ಹೇಳ್ರಿ. ಇವಾಗ ಮೈಂಡ್ಸೆಟ್ಟು ಆ ಥರನೇ ಇರಬೇಕು. ಈಗ ಒಂಥರ ಜನ ಹೆಂಗೆ ಅಂದರೆ, ಅಯ್ಯೋ ನಿಮ್ಮ ಥರ ಇರಲ್ಲ ಬಿಡಿ, ಯಾರೋ 100ಕ್ಕೆ ಒಂದು 10% ನಿಮ್ಮ ಥರ ಇರ್ತಾರೆ ಅಷ್ಟೇ. ನಿಮ್ಮ ಥರ ಜನ ಇರೋದು ತುಂಬ ಎಲ್ಲೂ ಇಲ್ಲ. ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲೂ ಸಿಗಲ್ಲ, ಕಡಿಮೆ, ತುಂಬ ಕಡಿಮೆ. ನಿಮ್ಮ ಥರ ಇರೋ ಅಂಥವ್ರು ತುಂಬ ಕಡಿಮೆ. ಏನು ಮಾಡಲಿ, ನಾವೆಲ್ಲರಿಗೂ ಒಳ್ಳೇದು ಬಯಸ್ತೀವಿ. ಆದರೆ ನಮಗೆ ಜನ ಕೆಟ್ಟದ್ದು ಬಯಸೋರು ಇರ್ತಾರೆ. ಏನು ಮಾಡೋದು. ವಾಣಿ ಮಾತ್ರ ತುಂಬ ನನಗೆ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟವಳೆ. ನನ್ನ ಜೀವದ ಗೆಳತಿ ಅವಳು. ವಾಣಿ, ನಾನು ಅವಳು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ನಾನು ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ನೀವು ನನಗೆ ಚೆನ್ನಾಗೇ ಮಾತಾಡಿಸ್ತೀರ ಬಿಡಿ. ನಿಮ್ಗೆ ಏನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ, ನನ್ನ ಕೇಳಿ. ನಿಮ್ಗೇನು ದುಡ್ಡಿಗೆ ಕಾಸಿನ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀವು ನಿಮ್ಮ ಅಣ್ಣ ಚೆನ್ನಾಗಿ ದುಡಿತಾರೆ, ನಿಮ್ಮ ಅತ್ತಿಗೆ ಚೆನ್ನಾಗಿದ್ದಾರೆ, ಅವ್ರ ಮುಂದೆಲ್ಲ ನೀವು ತಲೆ ಬಾಗಲೇಬೇಡಿ. ನಾನಿದ್ದೀನಿ, ನಿಮ್ಮ ಸಪೋರ್ಟ್ವಾಗಿ ನಾನಿದ್ದೀನಿ. ನೀವು ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ಅಂತಂದರೆ ನಾನು ನಿಮಗೆ ಅತಿ ಹೆಚ್ಚು ಪ್ರೀತಿ ಕೊಡ್ತೀನಿ. ಗುಣಕ್ಕೆ ಮತ್ತೆ ನನಗೆ ನೀವು ತುಂಬ ಇಷ್ಟ ಆಗ್ತೀರಾ. ನೀವು ಅದಕ್ಕೆ ನಿಮ್ಮಂಥವರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಾವಿವತ್ತು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ, ನಿಮ್ಮಂಥವ್ರು ನಮಗೆ ಇವತ್ತು ಪರಿಚಯ ಆಗಿ ಈ ರೀತಿ ಎಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಸಖತ್ತಾಗಿದ್ದೀರ ಬಿಡಿ ನೀವು. ತುಂಬ ಕ್ಯೂಟಾಗಿದ್ದೀರಾ. ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ತುಂಬ ಅದೃಷ್ಟವಂತ. ನಿಮ್ಮಂಥ ಹುಡುಗಿನ ಪಡೆಯೋಕೆ ಅವ್ನು ಎಷ್ಟು 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ನಿಮ್ಮಂಥವ್ರು ಸಿಗಬೇಕಂದ್ರೆ ಅದು ಎಷ್ಟು ಪುಣ್ಯ ಮಾಡಿರ್ತಾನೋ ಏನೋ ಗೊತ್ತಿಲ್ಲ ಕಣ್ರಿ. ಭಾಳ ಅದೃಷ್ಟವಂತೆ ನೀವು. ಭಾಳ ಅದೃಷ್ಟ ಐತೆ ನಿಮಗೆ. ಭಾಳ ನಿಮಗೆ ಮುಂದೆ ಒಳ್ಳೇದಾಗುತ್ತೆ ಬಿಡಿ. ನಮ್ದೇನಿಲ್ಲ, ಎಲ್ಲ ಭಗವಂತನ ಇಚ್ಛೆ. ಅಷ್ಟೇ. ನಿಮ್ಮಂಥವ್ರು ಒಳ್ಳೆಯವ್ರು ನಮಗೆ ಸಿಗ್ತಾ ಇರ್ತಾರೆ. ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ನಮ್ಗೆ ಒಳ್ಳೆ ಮನಸ್ಸಿರೋದಕ್ಕೆ ಮತ್ತೆ ಇಷ್ಟೊಂದೆಲ್ಲ. ನಮ್ಮ ಅಪ್ಪ ಅವ್ರ ಮನೇಲಿ 50 ಎಕರೆ ಜಮೀನು ಐತೆ. ಇಲ್ಲಿ ನಮ್ಮ ಅಮ್ಮನಿಗೆ ಬೇರೆ ಕೊಟ್ಟವ್ರೆ. ನಮಗೆ ನಾವೆಲ್ಲ ಶ್ರೀಮಂತರೆ, ನಮ್ಮ ಕಡೆ ಎಲ್ಲ ತುಂಬ ಇದ್ರಾಗಿದ್ದಾರೆ. ಹಂಗಂದ್ರೆ ನೋಡಿ, ನಾವು ನಿಮಗೆ, ನಾನು ಯಾವತ್ತೂ ನಾವು ಶ್ರೀಮಂತರು, ನಾವು ಬಡವರು ಆ ಥರ ಎಲ್ಲ ಏನಿಲ್ಲ. ನೋಡ್ರಿ, ಇವತ್ತು ನೀವೆಷ್ಟು ಶ್ರೀಮಂತರು. ನಮ್ಮ ಮನೆಗೆ ಬಂದು ಇವತ್ತು ಕೂತ್ಕೊಂಡು ಹೆಂಗೆ ನಮ್ಮಂಥ ಮನೆಯಲ್ಲೆಲ್ಲ ಮಾತಾಡ್ತಾ ಇದ್ದೀರಾ. ನಮ್ಮಂಥ ಗುಡಿಸ್ಲು ಮನೆಗೆ ಬಂದು ಹೆಂಗೆ ನಿಜ ನಮಗೆ ಈ ಗುಣಕ್ಕೆ ನೀವು ನನಗೆ ತುಂಬ ಇಷ್ಟ ಆಗೋದು. ತುಂಬ ಇಷ್ಟ ಆಗ್ತೀರ ಬಿಡಿ. ನೀವು ತುಂಬ ಕ್ಯೂಟ್ ಆಗಿದ್ದೀರಾ, ತುಂಬ ಮುದ್ದಾಗಿ ಮಾತಾಡ್ತೀರಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಿಮ್ಮನ್ನು ಕಂಡ್ರೆ ಬಿಟ್ಟರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ರಿ ಬಿಡಿ. ನನಗೇನೋ ಭಾಳ ಇಷ್ಟ ಆಯಿತು. ನಿಮ್ಮ ನಡವಳಿಕೆ ಎಲ್ಲ ಭಾಳ ಇಷ್ಟ ಆಯಿತು. ನೋಡಿ, ಇವತ್ತು ನೀವು ಹೆಂಗೆ ಇರ್ಬೋದಾಗಿತ್ತು. ಎಂಥ ದೊಡ್ಡ ದೊಡ್ಡ ಶ್ರೀಮಂತರನ್ನ ನೀವು ಫ್ರೆಂಡ್ ಮಾಡ್ಕೊಂಡು ಹೆಂಗೆ ಇರ್ಬೋದಾಗಿತ್ತು. ಇವತ್ತು ನನ್ನ ಹೆಂಡ್ತಿನ ಫ್ರೆಂಡ್ ಮಾಡಿಕೊಂಡು ನೀವು ಇಷ್ಟು ಕ್ಲೋಸಾಗೆ ನಮ್ಮಂಥ ಬಡವ್ರಿಗೆ ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಈ ಪ್ರೀತಿಗೆ ನಾವು ಯಾವಾಗ್ಲೂ ಋಣಿಯಾಗಿರಬೇಕು ಅನಿಸುತ್ತೆ. ಸಖತ್ತು ಪ್ರೀತಿ ಕೊಡ್ತೀರಾ. ನಿಮ್ಮಂಥವ್ರು ಸಿಕ್ಕಿರೋದು ನಮ್ಮ ಏನು ಅದೃಷ್ಟ ಅಂತಲೇ ಹೇಳ್ಬೋದು. ಇವತ್ತು ಬಿಡು, ಅವ್ರನ್ನ ಏನಕ್ಕೆ ನಾನು ಮಾತಾಡ್ಸೋಣ. ಅವರಿಂದ ನನಗೇನು, ಈಗ ಇರೋ ಅಂಥವ್ರು ಹೆಂಗೆ ಬಡವ್ರು ಅಂಥವ್ರನ್ನ ಮಾತಾಡ್ಸಲ್ಲ. ಯಾಕೆ ಅಂತಂದ್ರೆ ಕೇಳಿ, ಏನು ಬಡವರಿಂದ ಏನಾಗೋದು ಏನೈತೆ? ಈಗ ನಮ್ಮಿಂದ ನಿಮ್ಗೆ ಏನು ಸಹಾಯ ಆಗುತ್ತೆ? ನಿಮ್ಮಿಂದ ನಾವು ಸಹಾಯ ಪಡ್ಕೊತೀವಿ, ನಮ್ಮಿಂದ ನಿಮ್ಗೇನಾಗುತ್ತೆ? ಏನೂ ಆಗಲ್ಲ.
ನೀವೆಷ್ಟೇ ಇವ್ರನ್ನ ನಮ್ಮಂಥವ್ರನ್ನ ಮಾತಾಡ್ಸಿ. ಈಗ ದುಡ್ಡು ಕಾಸು ನಿಮಗೆಲ್ಲ ಬೇಜಾನೇ ಇರುತ್ತೆ. ನಮ್ಮಂಥವ್ರನ್ನೆಲ್ಲ ಮಾತಾಡ್ಸಿ ಏನಾಗಬೇಕಾಗೈತೆ? ಬಿಡು, ಅವರಿಂದ ಏನು ನನಗೆ ಸಹಾಯ ಆಗೋದೇನಿಲ್ಲ. ನನಗೇನು ಅದಕ್ಕಿಂತ ದೊಡ್ಡ ದೊಡ್ಡ ಶ್ರೀಮಂತ್ರನ್ನ ನಾನು ಫ್ರೆಂಡ್ ಮಾಡ್ಕೋಬೇಕು, ಅದಕ್ಕಿಂತ ದೊಡ್ಡ ದೊಡ್ಡ ಶ್ರೀಮಂತ್ರನ್ನ ನಾನು ಪರಿಚಯ ಮಾಡ್ಕೋಬೇಕು, ದೊಡ್ಡ ದೊಡ್ಡ ಶ್ರೀಮಂತ್ರ ಹತ್ರ ನಾನು ಚೆನ್ನಾಗಿರಬೇಕು ಅನ್ನೋಂಥ ಈ ಥರ ಮೈಂಡ್ಸೆಟ್ ಇರೋಂಥ ಜನ ಇವಾಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನೀವು ನಮಗೆ ಬಂದು ಈ ರೀತಿ ಮಾತಾಡ್ಸೋದು, ಈ ಥರ ಎಲ್ಲ ನಮಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ನಿಮ್ಮ ಗುಣ, ನಿಮ್ಮ ಇದೆಲ್ಲ ನನಗೆ ಭಾಳ ಖುಷಿ ಆಗ್ಬಿಡ್ತು. ಭಾಳ ಖುಷಿ ಆಯಿತು ನನಗೆ. ಹೇಳ್ಬೇಕಂದ್ರೆ ಅಷ್ಟಿಷ್ಟು ಖುಷಿ ಆಗಿಲ್ಲ ಇವತ್ತು. ತುಂಬ ನಾನು ಖುಷಿ ಆಗ್ಬಿಟ್ಟೆ. ನಿಮ್ಮ ಭಾಳ ಇಷ್ಟ ಆಗ್ಬಿಟ್ರಿ ನನಗೆ. ಹೌದೌದು, ಆ ಥರನೇ ಇವಾಗಿನ ಕಾಲದಲ್ಲಿ. ನಾವು ಆ ಥರ ಇಲ್ಲ ಬಿಡ್ರಿ. ನಮಗೆ ಯಾರು ಪ್ರೀತಿ ಕೊಡ್ತಾರೆ, ಅವ್ರು ಯಾರೇ ಆಗಲಿ, ಬಡವರು ಶ್ರೀಮಂತರು ಅಂತ ಆ ಥರ ಎಲ್ಲ ಭೇದ ಭಾವ ಆ ಥರ ಮನಸ್ಸಿಲ್ಲ ನನಗೆ. ನನಗೇನು, ನಮಗೆ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರ, ನಮ್ಮ ಹತ್ರ ಚೆನ್ನಾಗಿದ್ದಾರಾ, ನಾವು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ. ಆ ಥರ ಯಾರೇ ಆಗಿರಲಿ ಅವರು. ನಾನು ಆ ಥರ ಎಲ್ಲ ಲೆಕ್ಕ ಹಾಕೋ ಅಂಥ ಬುದ್ಧಿನೇ ಇಲ್ಲ. ಆ ಥರ ಎಲ್ಲ ಇದ್ದಿದ್ರೆ ನಾನು ಯಾಕೆ, ಅಯ್ಯೋ ನಾನು ಆ ಥರ ಇಲ್ಲ ಬಿಡಿ. ಅದಕ್ಕೆ ಮತ್ತೆ ದೇವ್ರು ನಮ್ಗೆ ಇಷ್ಟೊಂದೆಲ್ಲ ಕೊಟ್ಟಿರೋದು, ಇಷ್ಟೊಂದೆಲ್ಲ ನಾವು ಶ್ರೀಮಂತರಾಗಿದ್ದೀವಿ ಅಂದರೆ ಇದಕ್ಕೆ. ಮತ್ತೆ ನಮ್ಮ ಹತ್ರ ಒಳ್ಳೆ ಗುಣ ಐತೆ, ಒಳ್ಳೆ ಮನಸ್ಸು ಐತೆ, ಅದಕ್ಕೆ ನಾವು ಹಿಂಗಿರೋದು. ನಾವು ಯಾಕೆ ಹಿಂಗಿದ್ದೀವಿ ಅಂತಂದರೆ ಇದಕ್ಕೇನೆ. ಇವತ್ತು ಎಷ್ಟು ಚೆನ್ನಾಗಿ ಹಿಂಗಿರ್ಬೇಕು ಅಂತ ಅಂದ್ಕೊಂಡ್ವಿ. ಈಗ ಬೇರೆದೆಲ್ಲ ಯೋಚನೆ ಮಾಡಲ್ಲ. ನಿಮ್ಮ ಮಾತು, ನಿಮ್ಮ ನಡವಳಿಕೆ ನನಗೂ ತುಂಬ ಇಷ್ಟ ಆಗುತ್ತೆ. ನೀವು ನನಗೆ ಎಷ್ಟು ಗೌರವ ಕೊಡ್ತೀರಾ. ವಾಣಿ ಹಂಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ. ನನಗೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ. ಯಾವುದೊಂದು ವಿಷಯದಾಗೆ ಆಗಲಿ ಚೆನ್ನಾಗಿ ಮಾತಾಡಿಸ್ತಾಳೆ. ಹಿಂಗೆ ಇರ್ಬೇಕು ಹೇಳಮ್ಮ. ನನಗಂತೂ ಭಾಳ ಇಷ್ಟ ಆಗ್ಬಿಡ್ತು. ನಿಮ್ಮ ಮನಸ್ಸು, ನಿಮ್ಮ ಗುಣ ಆಗಿರ್ಬೋದು, ಹಿಂಗೆ ಇರ್ಬೇಕು. ಇವತ್ತಿನ ಕಾಲದಲ್ಲಿ ಹಿಂಗಿದ್ರೇ ನಿಜ ಒಂದೇನೋ ಒಂದು ಬೆಲೆ ಗೌರವ ಸಿಕ್ಕೇ ಸಿಗುತ್ತೆ. ನಿಮಗೆ ಮುಂದೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ನೀವು ಅಂದ್ಕೊಂಡಿದ್ದಾಗಿರ್ಬೋದು, ನಿಮಗೆ ಮುಂದೆ ಲೈಫ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಇಷ್ಟೊಂದೆಲ್ಲ ಎಲ್ರಿಗೂ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೀವೆಲ್ಲ ಭಾಳ ಚೆನ್ನಾಗಿರ್ತೀರ. ನೀವು ಎಷ್ಟು ಎಲ್ಲರ ಮುಂದೆನೂ ಖುಷಿಯಾಗಿ ಚೆನ್ನಾಗಿರ್ತೀರ ಬಿಡಿ. ನಿಮಗೆ ಮುಂದೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ಖಂಡಿತ ಆಗುತ್ತೆ, ಒಳ್ಳೇದಾಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ, ಆರಾಮಾಗಿರ್ರಿ. ನನ್ನ ಹತ್ರ ಏನು ಅದೇ ಥರಪ್ಪ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ತುಂಬ ಇಷ್ಟ ಆಗ್ಬಿಟ್ರಿ ನನಗೆ. ನನಗೂ ಭಾಳ ಖುಷಿ ಆಗ್ಬಿಡ್ತು. ವಾಣಿ ನನಗೆ ತುಂಬ ಪುಣ್ಯ ಮಾಡಿರ್ತಾರೆ ಹೇಳ್ರಿ. ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ದುಡ್ಡಿ ಕಾಸಿನ ವಿಚಾರ ಆಗಿರ್ಬೋದು, ಯಾವುದೇ ಆಗಲಿ ನನಗೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ನಾನು ವಾಣಿ ಕೇಳ್ರಿ, ನಾನು ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ವಾಣಿ ನಿಮಗೆ ಅಂತ ಹೇಳಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮಗೆ ಆಗಲಿ ಬೇಕಾದ್ರೆ ನಾನು ಏನು ಬೇಕಾದರೂ ಸಹಾಯ ಮಾಡ್ತೀನಿ. ನೀವು ಆರಾಮಾಗಿದ್ಬಿಡಿ ಅಷ್ಟೇ. ನೀವು ಆರಾಮಾಗಿದ್ದರೆ ಟೆನ್ಷನ್ ತೊಗೋಬೇಡಿ. ಯಾವುದು ಟೆನ್ಷನ್ ತಗೋಬೋ ಅಂತ ಅವಶ್ಯಕತೆ ಇಲ್ಲ. ನಮ್ಮ ಅಣ್ಣಾರು ನೋಡಿದ್ರೆ ಹಿಂಗೆ ಇದ್ದಾರೆ. ಅವಳ ಮುಂದೆ ನೀವು ಚೆನ್ನಾಗಿರಬೇಕು, ಎಲ್ಲರ ಮುಂದೆ, ಆದ್ಮೇಲೆ ಮುಂದೆ. ಅದೇ ನನಗೆ. ನೀವು ಬೆಳಿಬೇಕು, ನಾವು ಬೆಳಿಬೇಕು. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಸ್ವಲ್ಪ ಅಮೃತನ ಹೊಗಳ್ತಾ ಇದ್ದೀನಿ. ನೀವು ತುಂಬ ಚೆನ್ನಾಗಿದೆಯಾ ಅಂತೇಳಿ. ಯಾಕಂದರೆ ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು ಎಲ್ಲ ಚೆನ್ನಾಗಿದ್ದಾರಲ್ಲ, ಅದಕ್ಕೆ ನಮಗೆ ಬೇಕಾದಾಗ ದುಡ್ಡು ಕಾಸು ಏನೇ ಆಗಲಿ ಇಸ್ಕೋಬೋದು, ಪಡ್ಕೋಬೋದು. ಇಂಥವ್ರ ಹತ್ರ ಚೆನ್ನಾಗಿದ್ದರೆ ನಾವೇನು ಬೇಕಾದ್ರೂ ಸ್ವಲ್ಪ ಇಸ್ಕೋಬೋದಲ್ಲ ಅಂತ ಸ್ವಲ್ಪ ಚೆನ್ನಾಗಿದ್ದೀವಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.